ಉತ್ತರ ಕರ್ನಾಟಕದ ಊಟಿ ಅಂತಾನೆ ಕರೆಸಿಕೊಳ್ಳೋ ಅಸಂಖ್ಯಾತ ಔಷಧೀಯ ಸಸ್ಯಗಳ ತಾಣ ಈ ಸುಂದರ ಕಪ್ಪತ್ತ ಗುಡ್ಡಕ್ಕೆ ನಿಮಗೆ ಸ್ವಾಗತ. ಎಪ್ಪತ್ತಗಿರಿ ನೋಡೋದ್ಕಿಂತ ಕಪ್ಪತ್ತಗಿರಿ ನೋಡೋದು ಲೇಸು ಎಂಬ ಹಿರಿಯರ ಮಾತಿನಂತೆ ಕಪ್ಪತ್ತ ಗುಡ್ಡದ ನೈಸರ್ಗಿಕ ಸಿರಿ ಸೌಂದರ್ಯ ಹೃನ್ಮನಗಳಿಗೆ ತಂಪೆರೆಯುತ್ತದೆ. ಗದಗ ಜಿಲ್ಲೆಯಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಕಪ್ಪತ್ತ ಗುಡ್ಡ ಗದಗ, ಮುಂಡರಗಿ ಮತ್ತು ಶಿರಹಟ್ಟಿ ತಾಲೂಕುಗಳಲ್ಲಿ ಹಬ್ಬಿಕೊಂಡಿದೆ. ಇದು ಕೇವಲ ನೋಡಲು ಅಷ್ಟೇ ಸುಂದರ ಅಲ್ಲ, ಇದರ ಹಿಂದೆ ರೋಚಕವಾದ ಪೌರಾಣಿಕ ಕಥೆಗಳಿವೆ. ಇಲ್ಲಿನ ಪ್ರತಿ ಕಲ್ಲು ಮತ್ತು ಗಿಡಗಳ ಹಿಂದೆ ದೈವಿಕ ಶಕ್ತಿ ಇದೆ ಅಂತಾರೆ. ಇಲ್ಲಿ ಕಪಿಲ ಮುನಿಗಳು ತಪಸ್ಸು ಮಾಡಿದ್ದರಂತೆ. ಹಾಗೇನೆ ಹನುಮಂತನು ಸಂಜೀವಿನಿ ಪರ್ವತ ಹೊತ್ತೊಯ್ಯುವಾಗ ಬಿದ್ದ ತುಣುಕುಗಳೇ ಈ ಔಷಧೀಯ ಗಿಡಗಳಾದವು ಅಂತ ಇಲ್ಲಿ ನಂಬಿಕೆ ಇದೆ. ಇಲ್ಲಿನ ಸಿದ್ಧರ ಗುಹೆಗಳಲ್ಲಿ ಇಂದಿಗೂ ಪವಾಡಗಳು ನಡೆಯುತ್ತವೆ ಅಂತ ಇಲ್ಲಿನ ಹಿರಿಯರು ಹೇಳ್ತಾರೆ. ಸುತ್ತಲೂ ಹಸಿರು ಹೊದಿಕೆ, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಸುಂದರವಾದ ಬೆಟ್ಟದ ಸಾಲುಗಳು. ಅಧಿಕವಾಗಿ ಶ್ರಾವಣದ ಸಮಯದಲ್ಲಿ ಇಲ್ಲಿಗೆ ಹೆಚ್ಚು ಜನ ಭೇಟಿಯನ್ನ ನೀಡ್ತಾರೆ. ಬೇಸಿಗೆಯಲ್ಲಿ ದಣಿವಾರಿಸಿಕೊಳ್ಳಲು, ಮಳೆಗಾಲದಲ್ಲಿ ವರ್ಷಧಾರೆಯ ಸೊಬಗು ಕಣ್ತುಂಬಿಕೊಳ್ಳಲು, ಚಳಿಗಾಲದಲ್ಲಿ ಸೃಷ್ಟಿಯ ವಿಸ್ಮಯ ನೋಡಲು ಮಡಿಕೇರಿ, ಗೋಪಾಲಸ್ವಾಮಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ನಂದಿ ಬೆಟ್ಟಕ್ಕೆ ಕಪ್ಪತ್ತ ಗುಡ್ಡ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ಒಮ್ಮೆ ಬಂದರೆ ಮತ್ತೆ ಮತ್ತೆ ಬರಬೇಕೆನಿಸುವ ಸುಂದರ ನೈಸರ್ಗಿಕ ತಾಣ ಇದಾಗಿದೆ. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯಲು 2 ಕಣ್ಣೂ ಸಾಲದು. ಮೈ ರೋಮಾಂಚನಗೊಳಿಸುವ ಈ ಸುಂದರ ತಾಣದ ಬಗ್ಗೆ ಸರ್ಕಾರ ಕಾಳಜಿ ವಹಿಸಿ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಎಂಬುದು ನಮ್ಮ ಆಶಯ. ಚಾರ್ಟಿಂಗ್ ಮಾಡ್ತೀನಿ ಅನ್ನೋರಿಗೆ ಈ ಒಂದು ಗುಡ್ಡ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೀವು ವೆಹಿಕಲ್ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಬಸ್ ಗಾಡಿಗಳು ಇಲ್ಲಿ ಮೇಲೆ ಹೋಗೋದಿಲ್ಲ. ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಅಂತ ಇದೆ, ಆ ಪ್ಲೇಸಿಂದ ನೀವು ನಡ್ಕೊಂಡೇ ಬೆಟ್ಟನ ಹತ್ತಬೇಕಾಗತ್ತೆ. ಬೆಟ್ಟ ಹತ್ತ ನಿಮಗೆ ಸುತ್ತಮುತ್ತ ಸುಮಾರು ಗ್ರೀನರಿ ಮೌಂಟೇನ್ಸ್ಗಳನ್ನು ನೋಡ್ಬೋದು, ಸುಮಾರಷ್ಟು ಔಷಧೀಯ ಸಸ್ಯಗಳನ್ನು ಕಾಣ್ಬೋದು. ಅದೇ ರೀತಿಯಾಗಿ ವಾಟರ್ ಬಾಟಲ್ನ ಮಿಸ್ ಮಾಡದೆ ತಗೊಂಡು ಹೋಗಬೇಕು. ಒಟ್ಟಾರೆ ಹೇಳಬೇಕಂದ್ರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಒಂದು ಮೌಂಟೇನಲ್ಲಿ ಚಾರ್ಟಿಂಗ್ ಮಾಡ್ತಾ ಹೋಗ್ತಿದ್ದೀರಾ ಅಂತಂದರೆ ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇದು ಪಂಚಲೋಹಗಳ ಗುಡ್ಡಗಳಾಗಿರೋದ್ರಿಂದ ಇಲ್ಲಿ ಬೆಳೆಯೋ ವನಸ್ಪತಿಗಳು ನಾನಾ ರೋಗಗಳ ನಿವಾರಣೆಗೆ ತುಂಬ ಪರಿಣಾಮಕಾರಿ. ದೇಶದ ನಾನಾ ಮೂಲೆಗಳಿಂದ ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು ಇಲ್ಲಿಗೆ ಬಂದು ವನಸ್ಪತಿಗಳನ್ನು ಸಂಗ್ರಹಿಸಿಕೊಂಡು ಹೋಗ್ತಾರೆ. ವೆಹಿಕಲ್ ಪಾರ್ಕಿಂಗ್ ಪಾಯಿಂಟಿಂದ ಸುಮಾರು 2 ರಿಂದ 3 ಕಿಲೋಮೀಟರ್ ಮೇಲ್ಗಡೆ ಹತ್ತಬೇಕಾಗತ್ತೆ. ನೀವು ಎಷ್ಟೇ ನಿಧಾನವಾಗಿ ಹತ್ತಿದ್ದೀರಾ ಅಂತ ಅಂದರೂ ಅಬ್ಬಬ್ಬ ಅಂದರೆ 1 ಗಂಟೆಯಲ್ಲಿ ನೀವು ಆರಾಮಾಗಿ ದೇವಸ್ಥಾನವನ್ನು ತಲುಪಬಹುದು. ಹತ್ತಿದ ಮೇಲೆ ಮೇಲ್ಗಡೆ ಕಪ್ಪತ್ತ ಮಲ್ಲೇಶ್ವರನ ದೇವಸ್ಥಾನ ಇದೆ. ಅತ್ಯಂತ ನಯನ ಮನೋಹರವಾದಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಹೇಗಪ್ಪ ಅಂತಂದರೆ ಇಷ್ಟೊಂದು ಆಯಾಸ ಪಟ್ಟು ನೀವೇನು ಬೆಟ್ಟ ಹತ್ತು ಮೇಲೆ ಹೋಗಿರ್ತೀರಲ್ಲ, ನಿಮ್ಮ ಆಯಾಸವೆಲ್ಲ ದೇವರ ದರ್ಶನ ಮಾಡಿದ ತಕ್ಷಣವೇ ಹೊರಟು ಹೋಗುತ್ತೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದೇ ಕಪ್ಪತ್ತ ಮಲ್ಲಯ್ಯನ ದೇವಸ್ಥಾನ. ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ದೇವಸ್ಥಾನ ಅತ್ಯಂತ ಪ್ರಶಾಂತವಾಗಿದೆ. ಹೀಗೂ ಬೆಟ್ಟದ ಮೇಲಿರೋದ್ರಿಂದ ತಂಪಾದ ಗಾಳಿಯಲ್ಲಿ ದೇವಸ್ಥಾನ ಪೂರ್ತಿ ಅತ್ಯಂತ ತಂಪಾದಂತಹ ವಾತಾವರಣವಿದೆ. ಇನ್ನು ಗರ್ಭಗುಡಿಯಲ್ಲೇ ನಾವು ಒಂದು ಗುಹೆಯನ್ನು ಕಾಣಬಹುದು. ಈ ಗುಹೆಯು ಸಿಂಗಟಾಲೂರಿನ ವೀರಭದ್ರೇಶ್ವರನ ದೇವಸ್ಥಾನವನ್ನು ತಲುಪುತ್ತದೆ ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ. ದೇವಸ್ಥಾನದ ಒಳಗಡೆ 5 ಉದ್ಭವ ಲಿಂಗಗಳನ್ನು ಸಹ ನಾವು ಕಾಣಬಹುದು.
ನೀವು ಒಮ್ಮೆ ಭೇಟಿ ನೀಡಿ ಕಪ್ಪತ್ತ ಮಲ್ಲಯ್ಯನ ಕೃಪೆಗೆ ಪಾತ್ರರಾಗಿ. ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.